ವೆಲ್ಕಮ್ ಟು ಶ್ರೀ ಕೃಷ್ಣಾರ್ಜುನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ದಿನಾಂಕ 21/8/2023 ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಇದು PGCET 2023 ಬಗ್ಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಈ ನೋಟಿಫಿಕೇಶನಲ್ಲಿ ಏನಿದೆ ಎಂದರೆ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಕೊನೆಯ ಬಾರಿ ದಿನಾಂಕ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಇದೇ ಲಾಸ್ಟ್ ಟೈಮ್ ಅಂತೆ ಮತ್ತು ಇದೇ ಫೈನಲ್ ಲಾಸ್ಟ್ ಡೇಟ್ ಆಗಿರುತ್ತೆ PGCETಗೆ ಅಪ್ಲೈ ಮಾಡೋದಕ್ಕೆ. ಸೊ ನೋಟಿಫಿಕೇಶನ್ ಏನಿದೆ ಅಂತ ತಿಳ್ಕೊಳ್ಳೋಣ. ಈಗ 2023ನೇ ಸಾಲಿನ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶವನ್ನು ನೀಡಿ ದಿನಾಂಕ 23/8/2023 ಮಧ್ಯರಾತ್ರಿ 11:59 ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಇಲ್ಲಿವರೆಗೆ PGCET 2023 ಅದಕ್ಕೆ ನೋಂದಣಿ ಮಾಡದೇ ಇರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಶುಲ್ಕವನ್ನು ಪಾವತಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವಿಕೆ ಮತ್ತು ವಿವಿಧ ಕೋರ್ಸುಗಳಿಗೆ ನಿಗದಿಪಡಿಸಿರುವ ಅರ್ಹತೆಯ ಹೆಚ್ಚಿನ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಅಂದರೆ KEA.KAR.nic.in ಅನ್ನು ನೋಡಲು ಕೋರಿದೆ. ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನಂದರೆ ಇದೇ ಲಾಸ್ಟ್ ಟೈಮ್ ಅಂತೆ, ಇದೇ ಫೈನಲ್ ಡೇಟ್ MBAಗೆ PGCET ಅಪ್ಲೈ ಮಾಡೋದಕ್ಕೆ 23/8/2023 midnight 11:59 ಇದು ಲಾಸ್ಟ್ ಟೈಮ್ ಲಾಸ್ಟ್ ಡೇಟ್ ಆಗಿರುತ್ತೆ ವಿಸ್ತರಣೆ ಮಾಡಿರೋದು. ಸೊ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು PGCETಗೆ ಅಪ್ಲೈ ಮಾಡ್ಕೋಬೋದು. 23/8/2023 ಇಸ್ ದ ಲಾಸ್ಟ್ ಡೇಟ್. ಸೊ ಇದೇ ಇನ್ಫಾರ್ಮೇಷನ್ ಇಂಗ್ಲೀಷಲ್ಲಿದೆ. ಲಾಸ್ಟ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 23/8/2023 11:59 PM. ಸೊ ಮಧ್ಯರಾತ್ರಿ 11:59 ನಾವು ಅಪ್ಲೈ ಮಾಡ್ಬೋದು PGCETಗೆ 2023 ಸಾಲಿನ PGCETಗೆ. ಸೊ ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಇದನ್ನೇ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಡೇಟ್ಸ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಟು ರಿಜಿಸ್ಟರ್ ಆನ್ಲೈನ್. ಮತ್ತೆ ಇನ್ನೊಮ್ಮೆ ಡೇಟ್ನ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಫೈನಲಾಗಿ ತಿಳಿಸಿದ್ದಾರೆ. ಇದೇ ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಯಾರು ಅಪ್ಲೈ ಮಾಡಿಲ್ಲ ಅವರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು 23/8/2023 ಒಳಗಡೆ. ಸೊ ಇವತ್ತಿನ ಮಾಹಿತಿ PGCET 2023 ಬಗ್ಗೆ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಶ್ರೀ ಕೃಷ್ಣಾರ್ಜುನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.